ನಮ್ ಗೌರ್ಮೆಂಟ್ ಸರಿ ಇಲ್ಲಪ್ಪ, ಈ ಎಲ್ಲಾ ಗೌರ್ಮೆಂಟ್ ಕಂಪನಿಗಳನ್ನ ಸೆಲ್ ಮಾಡಿ ಪ್ರೈವೇಟೈಸೇಷನ್ ಮಾಡ್ತಿದೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು 2022ರಲ್ಲಿ LIC ಕಂಪನಿ IPO ಬಂದಿತ್ತು. IPO ಬಂದಾಗ ಈ LIC ಕಂಪನಿಯ 3.5% ಓನರ್ಶಿಪ್ ಅನ್ನ ಪಬ್ಲಿಕ್ ಗೆ ಕೊಟ್ಟು ಈ ಸರ್ಕಾರ ಬರೋಬ್ಬರಿ 20,000 ಕೋಟಿ ಹಣವನ್ನ ತಗೊಂಡಿತ್ತು. ಯೂಶುವಲಿ ಏನಾಗುತ್ತಂದ್ರೆ ಯಾವ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗುತ್ತಲ್ವಾ, ಲಿಸ್ಟ್ ಆದ 3 ವರ್ಷದಲ್ಲಿ ಆ ಕಂಪನಿ ಓನರ್ಶಿಪ್ ಅನ್ನ ಓನರ್ಸ್ 25% ಕಡಿಮೆ ಮಾಡಿಬಿಟ್ಟು 25% ಓನರ್ಶಿಪ್ ಅನ್ನ ಪಬ್ಲಿಕ್ ಗೆ ಕೊಡಬೇಕಾಗುತ್ತೆ. ಬಟ್ LIC ದೊಡ್ಡ ಕಂಪನಿ ಆಗಿರೋದ್ರಿಂದ LIC ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ 5 ಲಕ್ಷ ಕೋಟಿಗಿಂತ ಜಾಸ್ತಿ ಇರೋದ್ರಿಂದ ಒಂದೇ ಸರಿ LIC ಕಂಪನಿ 3 ವರ್ಷದಲ್ಲಿ 25% ಓನರ್ಶಿಪ್ ಏನಾದ್ರೂ ಪಬ್ಲಿಕ್ ಕೊಟ್ಬಿಟ್ರೆ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಸರ್ಕಾರ LIC ಕಂಪನಿಗೆ ಎಕ್ಸೆಪ್ಷನ್ ಕೊಟ್ಬಿಟ್ಟು ಏನ್ ಹೇಳಿದೆ ಅಂತಂದ್ರೆ, ನೀನ್ 3 ವರ್ಷದಲ್ಲಿ 25% ಓನರ್ಶಿಪ್ ನ ಕಡಿಮೆ ಮಾಡಬೇಡ, ನೆಕ್ಸ್ಟ್ 10 ವರ್ಷದಲ್ಲಿ ಅಂದ್ರೆ 2032 ಬರೋದ್ರಲ್ಲಿ ನಿನ್ನ ಓನರ್ಶಿಪ್ ಅನ್ನ 25% ಕಡಿಮೆ ಮಾಡು ಅಂತೇಳಿ LIC ಗೆ ಹೇಳಿದೆ. ಅದಕ್ಕೇನೆ LIC ಕಂಪನಿ ಈಗೇನ್ ಮಾಡ್ತಿದೆ ಅಂತಂದ್ರೆ, ಆಲ್ರೆಡಿ 3.5% ಓನರ್ಶಿಪ್ ಅನ್ನ ಹಿಂದೆ 2022ರಲ್ಲಿ ಪಬ್ಲಿಕ್ ಗೆ ಕೊಟ್ಟಿತ್ತ, ಈಗ ಮತ್ತೆ 6.5% ಓನರ್ಶಿಪ್ ಅನ್ನ ಪಬ್ಲಿಕ್ ಗೆ ಸೆಲ್ ಮಾಡಕ್ಕೆ ರೆಡಿ ಆಗಿದೆ. 6.5% ಬದಲಾಗಿ ಪಬ್ಲಿಕ್ ಇಂದ ಬರೋಬ್ಬರಿ 30,000 ಕೋಟಿಗಿಂತ ಜಾಸ್ತಿ ಹಣವನ್ನ ಗವರ್ಮೆಂಟ್ ಇಸ್ಕೊಳ್ತಿದೆ. ಈ ತರ ಗವರ್ಮೆಂಟ್ ಯಾಕೆ ಮಾಡೋದು ಗೊತ್ತಾ? ಇದನ್ನೇ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಗವರ್ಮೆಂಟ್ ತನ್ನ ಓನರ್ಶಿಪ್ ಅನ್ನ ಪಬ್ಲಿಕ್ ಗೆ ಕೊಡೋದನ್ನೇ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಈ ತರ ಗವರ್ಮೆಂಟ್ ಯಾಕೆ ಮಾಡುತ್ತೆ ಗೊತ್ತಾ? ಯಾಕಂತಂದ್ರೆ ಫಿಸಿಕಲ್ ಡೆಫಿಸಿಟ್ ಇಂದ. ಆಕ್ಚುಲಿ ಹೇಳ್ಬೇಕಂತಂದ್ರೆ 2 ಟರ್ಮ್ಸ್ ಬರ್ತವೆ, ಒಂದು ಫಿಸಿಕಲ್ ಡೆಫಿಸಿಟ್ ಅಂತ ಬರುತ್ತೆ, ಇನ್ನೊಂದು ಫಿಸಿಕಲ್ ಸರ್ಪ್ಲಸ್ ಅಂತ ಬರುತ್ತೆ. ಫಿಸಿಕಲ್ ಸರ್ಪ್ಲಸ್ ಅಂದ್ರೆ ಏನಂತಂದ್ರೆ ಗವರ್ಮೆಂಟ್ ಗೆ ರೆವೆನ್ಯೂ ಬರ್ತಿರುತ್ತಲ್ವಾ, ಅದಕ್ಕಿಂತ ಏನಾದ್ರೂ ಅವರು ಬಜೆಟ್ ಕಡಿಮೆ ಮಾಡಿದ್ರೆ ಗವರ್ಮೆಂಟ್ ಹತ್ರ ಜಾಸ್ತಿ ದುಡ್ಡು ಉಳಿಯುತ್ತೆ. ಇದನ್ನೇ ಫಿಸಿಕಲ್ ಸರ್ಪ್ಲಸ್ ಅಂತ ಹೇಳಿ ಕರೀತಾರೆ. ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಗವರ್ಮೆಂಟ್ ಗೆ ಬರೋ ರೆವೆನ್ಯೂಗಿಂತ ಜಾಸ್ತಿ ಸ್ಪೆಂಡ್ ಮಾಡುತ್ತೆ, ಅದನ್ನೇ ಫಿಸಿಕಲ್ ಡೆಫಿಸಿಟ್ ಅಂತ ಹೇಳಿ ಕರೀತಾರೆ. ಇದನ್ನ ಯಾವತ್ತಿದ್ರೂ ಕೂಡ GDP ಟರ್ಮ್ಸ್ ಅಲ್ಲಿ ನೋಡ್ತಾರೆ, ನಮ್ಮ ದೇಶದ GDP ಎಷ್ಟಿದೆ ಅನ್ನೋದ್ರ ಮೇಲೆ. ಸೊ ಲಾಸ್ಟ್ ಇಯರ್ ಗವರ್ಮೆಂಟ್ ಎಷ್ಟು ಟಾರ್ಗೆಟ್ ಇಟ್ಕೊಂಡಿತ್ತು ಅಂತಂದ್ರೆ 4.4% ಫಿಸಿಕಲ್ ಡೆಫಿಸಿಟ್ ನ ನಾವು ಅಚೀವ್ ಮಾಡ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿತ್ತು, ಅದನ್ನ ಅಚೀವ್ ಮಾಡಿದೆ. ಈ ವರ್ಷ 4.3% ನ ನಾವು ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಅದನ್ನ ಅಚೀವ್ ಮಾಡಕ್ಕೋಸ್ಕರನೇ ಈ ಗವರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ಗವರ್ಮೆಂಟ್ ಕಂಪನಿಗಳಲ್ಲಿ ತಮ್ಮ ಓನರ್ಶಿಪ್ ಅನ್ನ ಸೆಲ್ ಮಾಡಿ ಈ ಫಿಸಿಕಲ್ ಡೆಫಿಸಿಟ್ ನ ಮೇಂಟೈನ್ ಮಾಡೋದಕ್ಕೆ ಜನಗಳಿಂದ ದುಡ್ಡು ತಗೊಳ್ತಾರೆ, ಅಂದ್ರೆ ಪಬ್ಲಿಕ್ ಇಂದ ದುಡ್ಡು ತಗೊಳ್ತಾರೆ. ಇದನ್ನ ಈ ಗವರ್ಮೆಂಟ್ ಅಷ್ಟೇ ಮಾಡ್ತಿಲ್ಲ, ಹಿಂದಿನ ಎಲ್ಲಾ ಗವರ್ಮೆಂಟ್ ಗಳು ಕೂಡ ಮಾಡ್ತಾ ಬಂದಿದ್ವು. ಈಗ ನೆಕ್ಸ್ಟ್ ಯಾರೇ ಬಂದ್ರು ಕೂಡ ಗವರ್ಮೆಂಟ್ ಮಾಡ್ಲಿಕ್ಕೆ ಅವರು ಕೂಡ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಮ್ಮ ದೇಶದ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗಿ ನಾವು ಜಾಸ್ತಿ ಸಾಲ ತಗೋಬೇಕಾಗತ್ತೆ.